ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಗೆಲುವು ವೈರವನ್ನು ಅಡೆಯುವುದು, ಏಕೆಂದರೆ ಸೋತವನು ದುಃಖಪಡುತ್ತಾ ಮಲಗಿರುತ್ತಾನೆ, ಆದರೆ ಉಪಶಾಂತನಾದವನು ಸೋಲು ಗೆಲುವು ಎರಡನ್ನು ಬಿಟ್ಟು ಸುಖವಾಗಿ ಮಲಗಿರುತ್ತಾನೆ. ಹಸಿವು ಎಲ್ಲಕ್ಕೂ ಹೆಚ್ಚಿನ ರೋಗ. ಸಂಸ್ಕಾರ ಯಾವುದೋ ಒಂದು ಅವಸ್ಥೆಯಲ್ಲಿ ಸಿಲುಕಿಕೊಳ್ಳುವುದು ಎಲ್ಲಕ್ಕೂ ಹೆಚ್ಚಿನ ದುಃಖ. ಇದನ್ನು ಇದ್ದುದು ಇದ್ದಂತೆ ತಿಳಿದುಕೊಂಡರೆ ಆಗುವ ನಿರ್ವಾಣವೇ ಎಲ್ಲಕ್ಕೂ ಹೆಚ್ಚಿನ ಸುಖ. ಆರೋಗ್ಯವೇ ಎಲ್ಲಕ್ಕಿಂತ ಹೆಚ್ಚಿನ ಲಾಭ. ಸಂತೋಷವೇ ಎಲ್ಲಕ್ಕಿಂತ ಹೆಚ್ಚಿನ ಧನ. ವಿಶ್ವಾಸವೇ ಎಲ್ಲಕ್ಕಿಂತ ಹೆಚ್ಚಿನ ನೆಂಟನು. ನಿರ್ವಾಣವೇ ಎಲ್ಲಕ್ಕಿಂತ ಹೆಚ್ಚಿನ ಸುಖ. ವಿವೇಕದ ರಸದೊಂದಿಗೆ ಉಪಶಮದ ರಸವನ್ನು ಕುಡಿದವನು ಅಂಜಿಕೆ ಇಲ್ಲದವನಾಗುತ್ತಾನೆ. ಧರ್ಮ ಪ್ರೀತಿಯ ರಸವನ್ನು ಕುಡಿದವನು ಪಾಪವಿಲ್ಲದವನು ಆಗುತ್ತಾನೆ. ಆರ್ಯರ ದರ್ಶನವು ಒಳ್ಳೆಯದು. ಅವರ ಬಳಿಯಲ್ಲಿ ವಾಸ ಮಾಡುವುದು ಯಾವಾಗಲೂ ಸುಖ. ಬಾಲಿಶವಾಗಿ ಆಡುವವರನ್ನು ನೋಡದೆ ಇರುವುದರಿಂದ ಯಾವಾಗಲೂ ಸುಖಿಯಾಗಿರಬಹುದು, ಏಕೆಂದರೆ ತಿಳಿಗೇಡಿಯ ಜೊತೆಯಲ್ಲಿ ನಡೆಯುವವನು ಬಹು ದೂರದವರೆಗೂ ಶೋಕಿಸುವನು. ತಿಳಿಗೇಡಿಯೊಡನೆ ವಾಸವಾಗಿರುವುದು ಶತ್ರುವಿನ ಸಹವಾಸದಂತೆ ದುಃಖದಾಯಕ. ತಿಳಿದವರೊಡನೆ ವಾಸವಾಗಿರುವುದು ನೆಂಟರನ್ನು ಸೇರಿದಂತೆ ಸುಖದಾಯಕ. ಹೀಗಾಗಿ ಧೀರನು, ಪ್ರಜ್ಞನು, ಬಹುಶ್ರುತನು, ಉದ್ಯೋಗಿಯು, ಸದಾಚಾರಿಯೂ ಆರ್ಯನೂ ಆಗಿರುವ ಇಂಥ ಸತ್ಪುರುಷನಾದ ಜ್ಞಾನಿಯನ್ನೇ ನಕ್ಷತ್ರ ಮಾರ್ಗವನ್ನು ಚಂದ್ರನು ಸೇವಿಸುವಂತೆ ಅನುಸರಿಸುವ ಹಾಗೆ ಸೇವಿಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.